Welcome to Digital Learning, Department of Collegiate Education. Myself, Aisha Banu, Assistant Professor, Government First Grade College, Thuruvekere. So students, in this video, I am explaining about types of digital documents which is from the paper e-commerce. So students, this is the continuation video on types of digital documents. In the previous video, we have seen the first type, okay, that is document imaging. So here you can see the second type, structured document. So meaning ನೋಡ್ಬೋದು, a structured document provides clear description of document content. ಸೊ ಸ್ಟ್ರಕ್ಚರ್ಡ್ ಡಾಕ್ಯುಮೆಂಟ್ ಅನ್ನೋದು ಈ ಡಾಕ್ಯುಮೆಂಟಿನ ಕಂಟೆಂಟ್ಸ್ ಏನಿರ್ತವೆ ಅದ್ರ ಬಗ್ಗೆ ಕ್ಲಿಯರ್ ಡಿಸ್ಕ್ರಿಪ್ಷನನ್ನು ಕೊಡುತ್ತೆ. ಸ್ಟ್ರಕ್ಚರ್ಡ್ ಡಾಕ್ಯುಮೆಂಟ್ ಅಪ್ಲೈ ಡಾಟಾ ಬೇಸ್ ಸ್ಟ್ರಕ್ಚರಿಂಗ್ ಕೆಪಬಿಲಿಟೀಸ್ ಟು ಇಂಡಿವಿಜುವಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಡಾಟಾ ಕಲೆಕ್ಷನ್ಸ್. ಸೊ ಸ್ಟ್ರಕ್ಚರ್ಡ್ ಡಾಕ್ಯುಮೆಂಟ್ ಅನ್ನೋದು ಡಾಟಾ ಬೇಸ್ ಸ್ಟ್ರಕ್ಚರಿಂಗ್ ಕೆಪಬಿಲಿಟೀಸನ್ನು ಇಂಡಿವಿಜುವಲ್ ಡಾಕ್ಯುಮೆಂಟು ಮತ್ತು ಡಾಕ್ಯುಮೆಂಟ್ ಕಲೆಕ್ಷನಿಗೆ ಅಪ್ಲೈ ಮಾಡುತ್ತೆ. ನೆಕ್ಸ್ಟ್ ನೋಡ್ಬೋದು, ಸ್ಟ್ಯಾಂಡರ್ಡ್ ಫಾರ್ ಸ್ಟ್ರಕ್ಚರ್ಡ್ ಡಾಕ್ಯುಮೆಂಟ್ಸು. ಸೊ ಹೇಗೆ ಫಸ್ಟ್ ಟೈಪಿಗೆ ಸ್ಟ್ಯಾಂಡರ್ಡ್ ಇತ್ತು ಅದೇ ರೀತಿ ಸೆಕೆಂಡ್ ಒನ್ನಿಗೂ ಸ್ಟ್ಯಾಂಡರ್ಡ್ಸ್ ಇದ್ದಾವೆ. ಫಸ್ಟ್ ಒನ್ ನೋಡ್ಬೋದು, SGML ಅಂದರೆ ಸ್ಟ್ಯಾಂಡರ್ಡ್ ಜನರಲೈಸೇಷನ್ ಮಾರ್ಕಪ್ ಲ್ಯಾಂಗ್ವೇಜ್. ಇಟ್ ಈಸ್ ಅನ್ ISO ಸ್ಟ್ಯಾಂಡರ್ಡ್ ಫಾರ್ ಇಂಟರ್ಚೇಂಜ್ ಆ್ಯಂಡ್ ಮಲ್ಟಿ ಫಾರ್ಮ್ಯಾಟಿಂಗ್ ಡಿಸ್ಕ್ರಿಪ್ಷನ್ ಆಫ್ ಟೆಕ್ಸ್ಟ್ ಡಾಕ್ಯುಮೆಂಟ್ ಇನ್ ಟರ್ಮ್ಸ್ ಆಫ್ ಲಾಜಿಕಲ್ ಸ್ಟ್ರಕ್ಚರ್. ಸೊ ಈ ಸ್ಟ್ಯಾಂಡರ್ಡು ಒಂದು ISO ಸ್ಟ್ಯಾಂಡರ್ಡ್. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಈ ಟೆಕ್ಸ್ಟು ಡಾಕ್ಯುಮೆಂಟ್ಸ್ ಏನಿರ್ತವೆ ಅದನ್ನು ಇಂಟರ್ಚೇಂಜು ಮತ್ತು ಮಲ್ಟಿ ಫಾರ್ಮ್ಯಾಟಿಂಗ್ ಡಿಸ್ಕ್ರಿಪ್ಷನ್ ಮಾಡೋದಕ್ಕೆ ಲಾಜಿಕಲ್ ಸ್ಟ್ರಕ್ಚರಲ್ಲಿ ಮಾಡೋದಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಒನ್ ನೋಡಿ, ODA ಅಂದರೆ ಆಫೀಸ್ ಡಾಕ್ಯುಮೆಂಟ್ ಆರ್ಕಿಟೆಕ್ಚರು. ಇಟ್ ಈಸ್ ಆನ್ ANSI and ISO standard for interchange of compound office documents. ODA specifies both content and format. ಸೊ ODA ಅಂದರೆ ಆಫೀಸ್ ಡಾಕ್ಯುಮೆಂಟ್ ಆರ್ಕಿಟೆಕ್ಚರು ಕಂಟೆಂಟು ಮತ್ತು ಫಾರ್ಮೆಟು ಎರಡನ್ನೂ ಸ್ಪೆಸಿಫೈ ಮಾಡುತ್ತೆ. ಪ್ಲಸ್ ಇದೊಂದು ANSI ಮತ್ತು ISO ಸ್ಟ್ಯಾಂಡರ್ಡು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಆಫೀಸ್ ಡಾಕ್ಯುಮೆಂಟನ್ನು ಇಂಟರ್ಚೇಂಜ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಕಾಂಪೌಂಡ್ ಆಫೀಸ್ ಡಾಕ್ಯುಮೆಂಟ್ಸನ್ನು ಇಂಟರ್ಚೇಂಜ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಸ್ಟ್ಯಾಂಡರ್ಡು CDA ಅಂದರೆ ಕಾಂಪೌಂಡ್ ಡಾಕ್ಯುಮೆಂಟ್ ಆರ್ಕಿಟೆಕ್ಚರ್. ಇಟ್ ಡಿಫೈನ್ಸ್ ಸೆಟ್ ಆಫ್ ರೂಲ್ಸ್ ಫಾರ್ ಕಂಟೆಂಟ್ ಆ್ಯಂಡ್ ಫಾರ್ಮೆಟ್. ಇಟ್ ಡಿಫೈನ್ಸ್ ಸರ್ವಿಸಸ್ ಫಾರ್ ಕಾಂಪೌಂಡ್ ಡಾಕ್ಯುಮೆಂಟ್ಸ್. ಸೊ CDA ಅಂದರೆ ಕಾಂಪೌಂಡ್ ಡಾಕ್ಯುಮೆಂಟ್ ಆರ್ಕಿಟೆಕ್ಚರ್ ಅನ್ನೋದು ಕಂಟೆಂಟು ಮತ್ತು ಫಾರ್ಮೆಟಿಗೆ ಸೆಟ್ ಆಫ್ ರೂಲ್ಸನ್ನು ಡಿಫೈನ್ ಮಾಡುತ್ತೆ, ಹೇಗಿರಬೇಕು ಕಂಟೆಂಟು ಮತ್ತು ಫಾರ್ಮೆಟ್ ಅಂತ ಹೇಳ್ಬಿಟ್ಟು. ಹಾಗೆ ಸರ್ವಿಸಸ್ಸು ಕೂಡ ಡಿಫೈನ್ ಮಾಡುತ್ತೆ ಕಾಂಪೌಂಡ್ ಡಾಕ್ಯುಮೆಂಟ್ಸಿಗೆ. ನೆಕ್ಸ್ಟ್ ನೋಡ್ಬೋದು, RTF ಅಂದರೆ ರಿಚ್ ಟೆಕ್ಸ್ಟ್ ಫಾರ್ಮೆಟು. ಇಟ್ ಈಸ್ ಡೆವಲಪ್ಡ್ ಬೈ ಮೈಕ್ರೋಸಾಫ್ಟ್ ಫಾರ್ ಇಂಟರ್ಚೇಂಜಿಂಗ್ ಆಫ್ ಡೆಸ್ಕ್ಟಾಪ್ ಡಾಕ್ಯುಮೆಂಟ್ಸ್. ಸೊ RTF ಅಂದರೆ ರಿಚ್ ಟೆಕ್ಸ್ಟ್ ಫಾರ್ಮೆಟನ್ನು ಮೈಕ್ರೋಸಾಫ್ಟ್ ಅವರು ಡೆವಲಪ್ ಮಾಡಿದ್ದು. ಏನಕ್ಕೆ ಕ್ರಿಯೇಟ್ ಮಾಡಿದ್ದಾರೆ ಈ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ, ಸೊ ಡೆಸ್ಕ್ಟಾಪ್ ಡಾಕ್ಯುಮೆಂಟ್ಸ್ ಏನಿರುತ್ತವೆ ಅದನ್ನು ಇಂಟರ್ಚೇಂಜಿಗೋಸ್ಕರ ಈ ಒಂದು ಸ್ಟ್ಯಾಂಡರ್ಡನ್ನು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಟೈಪ್, ಥರ್ಡ್ ಟೈಪ್ ನೋಡ್ಬೋದು, ಹೈಪರ್ ಟೆಕ್ಸ್ಟ್ ಡಾಕ್ಯುಮೆಂಟ್ಸ್. ಹೈಪರ್ ಟೆಕ್ಸ್ಟ್ ಈಸ್ ಎ ವೇ ಆಫ್ ಮೇಕಿಂಗ್ ಡಾಕ್ಯುಮೆಂಟ್ ಬೇಸ್ಡ್ ಇನ್ಫಾರ್ಮೇಷನ್ ಮೋರ್ ಮೊಬೈಲ್. ಸೊ ಹೈಪರ್ ಟೆಕ್ಸ್ಟ್ ಅನ್ನೋದು ಇದು ಡಾಕ್ಯುಮೆಂಟ್ ಬೇಸ್ಡ್ ಇನ್ಫಾರ್ಮೇಷನನ್ನು ಜಾಸ್ತಿ ಮೊಬೈಲ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಮೊಬೈಲ್ ಇನ್ ದ ಸೆನ್ಸ್ ಈಸಿಯಾಗಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ರೀಸನ್ಸ್ ಫಾರ್ ಮೊಬೈಲಿಟಿ ಆಫ್ ಇನ್ಫಾರ್ಮೇಷನ್ ನೋಡ್ಬೋದು. ಫಸ್ಟ್ ಒನ್ ನೋಡಿ, ಯಾಕೆ ಬೇಕು ಮೊಬೈಲಿಟಿ ಆಫ್ ಇನ್ಫಾರ್ಮೇಷನ್ ಅಂದರೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನಾವು ಇನ್ಫಾರ್ಮೇಷನನ್ನು ತೊಗೊಂಡೋಗ್ಬೇಕು ಅಂತ ಹೇಳಿದ್ರೆ ಈ ಹೈಪರ್ ಟೆಕ್ಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏಕೆ ರೀಸನ್ಸ್ ಏನಿದ್ದಾವೆ, ವೈ ವಿ ನೀಡ್ ಮೊಬೈಲಿಟಿ ಆಫ್ ಇನ್ಫಾರ್ಮೇಷನ್ ಮೀನ್ಸ್, ಫಸ್ಟ್ ಒನ್ ನೋಡಿ, ಇನ್ಫಾರ್ಮೇಷನ್ ಇನ್ ಎಂಟರ್ಪ್ರೈಸ್ ಈಸ್ ಸೆಲ್ಡಮ್ ಲೊಕೇಟೆಡ್ ಆನ್ ಸರ್ವರ್ ಬಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಔಟ್ ದ ಆರ್ಗನೈಸೇಷನ್. ಸೊ ಇನ್ಫಾರ್ಮೇಷನ್ ಅನ್ನೋದು ಯೂಶ್ವಲಿ ಸರ್ವರಲ್ಲಿ ಲೊಕೇಟೆಡ್ ಇರುತ್ತೆ ಸೆಲ್ಡಮ್ ಆಗಿ, ಬಟ್ ಥ್ರೂ ಔಟ್ ದ ಆರ್ಗನೈಸೇಷನ್ ಇದು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ.
ನೆಕ್ಸ್ಟ್ ನೋಡ್ಬೋದು ಆಕ್ಸೆಸ್ಸಿಂಗ್ ಆ್ಯಂಡ್ ರಿಟ್ರೈವಿಂಗ್ ಲಾರ್ಜ್ ಮೊನೊಲಿಥಿಕ್ ಡಾಟಾ ಈಸ್ ಟೈಮ್ ಕನ್ಸ್ಯೂಮಿಂಗ್. ಸೊ ನಿಮ್ಮ ಒಂದು ಕಂಪನಿ ಅಥವಾ ಆರ್ಗನೈಸೇಷನ್ ಲಾರ್ಜ್ ಆಗಿತ್ತು ಅಂತ ಹೇಳಿದ್ರೆ ನೀವು ಡಿಫ್ರೆಂಟು ಸಿಸ್ಟಮ್ಸಿಂದ ಜಾಸ್ತಿ ಇನ್ಫಾರ್ಮೇಷನನ್ನು ಆಕ್ಸೆಸ್ ಮಾಡಬೇಕು, ರಿಟ್ರೈವ್ ಮಾಡಬೇಕು, ಲಾರ್ಜ್ ಅಮೌಂಟ್ ಆಫ್ ಡಾಟಾನ ನೀವು ಕಲೆಕ್ಟ್ ಮಾಡಬೇಕಿತ್ತು ಅಂತ ಹೇಳಿದ್ರೆ ಟೈಮ್ ಕನ್ಸ್ಯೂಮಿಂಗ್ ಟಾಸ್ಕ್ ಆಗುತ್ತೆ. ನೆಕ್ಸ್ಟು ನೋಡ್ಬೋದು ಸ್ಟ್ಯಾಂಡರ್ಡ್ಸ್ ಆಫ್ ಹೈಪರ್ ಮೀಡಿಯಾ. ಸೊ ಸ್ಟ್ಯಾಂಡರ್ಡ್ಸ್ ಹೇಳೋಕ್ಕಿಂತ ಮುಂಚೆ ಸೊ ಹೈಪರ್ ಮೀಡಿಯಾ ಬಗ್ಗೆ ಇನ್ನೊಂದಿಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಹೇಳಿದ್ರೆ ಸೊ ನೀವು ಯೂಶ್ವಲಿ ನೋಡಿರ್ತೀರಿ ನಿಮ್ಮ ಒಂದು ಸಿಸ್ಟಮಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟನ್ನು ನೀವು ಹೈಪರ್ ಲಿಂಕ್ ಕೊಡ್ಬೋದು. ಹೇಗೆ ಅಂತೇಳಿದ್ರೆ ನಿಮ್ಮ ಒಂದು MS ಆಫೀಸ್ ಪೇಜಲ್ಲಿ ಆ ಹೈಪರ್ ಲಿಂಕನ್ನ ನೀವು ಅಟ್ಯಾಚ್ ಮಾಡಿದ್ರಿ ಅಂತೇಳಿದ್ರೆ ಸೊ ಅದೇನಾಗುತ್ತೆ, ಬೇರೆ ಒಂದು ಫೋಲ್ಡರ್ ಅಥವಾ ಬೇರೆ ಒಂದು ಡ್ರೈವಲ್ಲಿ ಇರ್ತಕ್ಕಂಥ ನಿಮ್ಮ ಡಾಕ್ಯುಮೆಂಟನ್ನು ಅಲ್ಲಿಗೆ ಅಟ್ಯಾಚ್ ಮಾಡುತ್ತೆ. ಇನ್ ದ ಸೆನ್ಸ್ ಯು ನೀಡ್ ನಾಟ್ ಟು ಗೋ ಫಾರ್ ಅಗೇನ್ ಕ್ಲೋಸಿಂಗ್ ದಟ್ ಡಾಕ್ಯುಮೆಂಟ್ ಆ್ಯಂಡ್ ಗೋಯಿಂಗ್ ಟು ದಟ್ ಡ್ರೈವ್. ಆ ಡ್ರೈವಿಗೆ ಹೋಗ್ಬಿಟ್ಟು ಅಥವಾ ಆ ಒಂದು ಫೋಲ್ಡರಿಗೆ ಹೋಗ್ಬಿಟ್ಟು ಮತ್ತೆ ಅದರಲ್ಲಿ ಡಾಟಾನ ಹುಡುಕ್ಬಿಟ್ಟು ಓಪನ್ ಮಾಡೋ ಬದಲಿಗೆ ಈ ಹೈಪರ್ ಲಿಂಕನ್ನು ನೀವು ಕೊಟ್ಬಿಟ್ರೆ ಡೈರೆಕ್ಟಾಗಿ ಆ ಒಂದು ಯಾವ ಇನ್ಫಾರ್ಮೇಷನ್ ಬೇಕೋ ಅದು ಓಪನ್ ಆಗುತ್ತೆ. ಸೊ ದಿಸ್ ಈಸ್ ಹೌ ಹೈಪರ್ ಮೀಡಿಯಾ ಹೈಪರ್ ಲಿಂಕು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೋಡ್ಬೋದು, ಇದಕ್ಕೂ ಕೂಡ ಸ್ಟ್ಯಾಂಡರ್ಡ್ ಇದೆ ಹೈಪರ್ ಮೀಡಿಯಾಗೆ. ಫಸ್ಟ್ ಒಂದು ನೋಡಿ, ಹೈ ಟೈಮು. ಇಟ್ ಆಡ್ಸ್ ಟೈಮ್ ಬೇಸ್ಡ್ ರಿಲೇಷನ್ಶಿಪ್ಸ್ ಲೈಕ್ ಸಿಂಕ್ರೋನೈಸೇಷನ್. ಇಟ್ ಈಸ್ ಎಕ್ಸ್ಟೆನ್ಷನ್ ಆಫ್ SGML. ಸೊ ಹೈ ಟೈಮ್ ಅಂದರೆ ಇದು ಟೈಮ್ ಬೇಸ್ಡು ರಿಲೇಷನ್ಶಿಪ್ಪನ್ನು ಆ್ಯಡ್ ಮಾಡೋ ಅಂಥದ್ದು, ಲೈಕ್ ಸಿಂಕ್ರೋನೈಸೇಷನ್ ಮಾಡ್ತೀವಲ್ಲ ಸೊ ಅದಾಗಿರ್ಬೋದು. ಆ್ಯಂಡ್ ಇಟ್ ಈಸ್ ಎಕ್ಸ್ಟೆನ್ಷನ್ ಆಫ್ SGML. ಇದೊಂದು SGMLನ ಎಕ್ಸ್ಟೆನ್ಷನ್ ಆಗಿದೆ. HTML ಇದೆ ನೋಡಿ ನೆಕ್ಸ್ಟ್ ಸ್ಟ್ಯಾಂಡರ್ಡು. ಸೊ ಡೆವಲಪ್ಡ್ ಬೈ WWW ಟು ಸಪೋರ್ಟ್ ಡಿಸ್ಟ್ರಿಬ್ಯೂಟೆಡ್ ಹೈಪರ್ ಮೀಡಿಯಾ. HTMLನ WWW ಡೆವಲಪ್ ಮಾಡಿದ್ದು. ಸೊ ಹೈಪರ್ ಮೀಡಿಯಾನ ಸಪೋರ್ಟ್ ಮಾಡೋದಕ್ಕೆ, ಡಿಸ್ಟ್ರಿಬ್ಯೂಟೆಡ್ ಹೈಪರ್ ಮೀಡಿಯಾನ ಸಪೋರ್ಟ್ ಮಾಡೋದಕ್ಕೆ ಇದನ್ನು ಡೆವಲಪ್ ಮಾಡಿರೋದು. ನೆಕ್ಸ್ಟ್ ಒಂದು ನೋಡ್ಬೋದು, MHEG ಅಂದರೆ ಮಲ್ಟಿಮೀಡಿಯಾ ಹೈಪರ್ ಮೀಡಿಯಾ ಎನ್ಕೋಡಿಂಗ್ ಎಕ್ಸ್ಪೋರ್ಟಿಂಗ್ ಗ್ರೂಪ್. ಸ್ಟ್ಯಾಂಡರ್ಡ್ ಫಾರ್ ಪ್ರೆಸೆಂಟಿಂಗ್ ಆಬ್ಜೆಕ್ಟ್ಸ್ ಇನ್ ಮಲ್ಟಿಮೀಡಿಯಾ. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಫಾರ್ ಪ್ರೆಸೆಂಟಿಂಗ್ ಆಬ್ಜೆಕ್ಟ್ಸ್ ಇನ್ ಮಲ್ಟಿಮೀಡಿಯಾ. ಸೊ ಫೋರ್ತ್ ಒಂದು ನೋಡ್ಬೋದು, ಆಕ್ಟಿವ್ ಡಾಕ್ಯುಮೆಂಟ್ಸು. ಆಕ್ಟಿವ್ ಡಾಕ್ಯುಮೆಂಟ್ಸ್ ರೆಪ್ರೆಸೆಂಟ್ ವಾಟ್ ಈಸ್ ನೋನ್ ಆಸ್ ಡಾಕ್ಯುಮೆಂಟ್ ಓರಿಯೆಂಟೆಡ್ ಕಂಪ್ಯೂಟಿಂಗ್. ಸೊ ಆಕ್ಟಿವ್ ಡಾಕ್ಯುಮೆಂಟ್ ಅನ್ನೋದು ಡಾಕ್ಯುಮೆಂಟ್ ಓರಿಯೆಂಟೆಡ್ ಕಂಪ್ಯೂಟಿಂಗನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆಕ್ಟಿವ್ ಡಾಕ್ಯುಮೆಂಟ್ ಪ್ರೊವೈಡ್ ಆ್ಯನ್ ಇಂಟರಾಕ್ಟಿವ್ ಇಂಟರ್ಫೇಸ್ ಬಿಟ್ವೀನ್ ಡಾಕ್ಯುಮೆಂಟ್ಸ್. ಸೊ ಆಕ್ಟಿವ್ ಡಾಕ್ಯುಮೆಂಟ್ಸ್ ಅನ್ನೋದು ಸೊ ಇದೊಂದು ಇಂಟರಾಕ್ಟಿವ್ ಇಂಟರ್ಫೇಸನ್ನು ಪ್ರೊವೈಡ್ ಮಾಡುತ್ತೆ ಬಿಟ್ವೀನ್ ದ ಡಾಕ್ಯುಮೆಂಟ್ಸ್ ಬಿಟ್ವೀನು ಒಂದು ಇಂಟರಾಕ್ಟಿವ್ ಇಂಟರ್ಫೇಸನ್ನು ಪ್ರೊವೈಡ್ ಮಾಡುತ್ತೆ. ಆಕ್ಟಿವ್ ಡಾಕ್ಯುಮೆಂಟ್ಸ್ ಆರ್ ಎಸ್ಪೆಷಲಿ ಪವರ್ಫುಲ್ ಬಿಕಾಸ್ ದೇ ಕಂಬೈನ್ ಕಾಂಪೋಸಿಷನ್ ಆಫ್ ಇನ್ಫಾರ್ಮೇಷನ್ ವಿತ್ ದ ಡಿಸ್ಟ್ರಿಬ್ಯೂಟೆಡ್ ನೇಚರ್ ಆಫ್ ಇನ್ಫಾರ್ಮೇಷನ್. ಸೊ ಆಕ್ಟಿವ್ ಡಾಕ್ಯುಮೆಂಟ್ಸ್ ಅನ್ನೋದು ತುಂಬಾ ಪವರ್ಫುಲ್ ಆಗಿದ್ದಾವೆ. ಯಾಕಂತ ಹೇಳಿದ್ರೆ ಸೊ ಇಟ್ ಕಂಬೈನ್ಸ್ ಈ ಕಾಂಪೋಸಿಷನ್ ಆಫ್ ಇನ್ಫಾರ್ಮೇಷನ್ನು ವಿತ್ ಡಿಸ್ಟ್ರಿಬ್ಯೂಟೆಡ್ ನೇಚರ್ ಆಫ್ ಇನ್ಫಾರ್ಮೇಷನನ್ನು ಕಂಬೈನ್ ಮಾಡ್ಕೊಂಡಿರುತ್ತೆ. ಸೊ ಹಾಗಾಗಿ ಇದು ತುಂಬ ಪವರ್ಫುಲ್ ಆಗಿರೋಂಥ ಒಂದು ಟೈಪು. ಎಕ್ಸಾಂಪಲ್ಸ್ ನೋಡ್ಬೋದು ಆ್ಯಕ್ಟಿವ್ ಡಾಕ್ಯುಮೆಂಟಿಗೆ, ಸ್ಪ್ರೆಡ್ ಶೀಟು, ವರ್ಡ್ ಪ್ರೊಸೆಸಿಂಗು ಎಕ್ಸೆಟ್ರಾ. So this is all about types of digital documents. So this is my reference for this session. Thank you.